ನಮಸ್ಕಾರ ವೀಕ್ಷಕರೇ. ಕೋಲಾರ ಜಿಲ್ಲೆಯಲ್ಲಿ ಪೈಲ್ಸ್, ಫಿಷರ್, ಪಿಸ್ತೂಲ ಮುಂತಾದ ಕಾಯಿಲೆಗಳಿಂದ ಅಪಾರ ನೋವು ಅನುಭವಿಸುವ ಜನರಿಗೆ ಬಹುದೊಡ್ಡ ಭರವಸೆಯಾಗಿರುವ ಡಾಕ್ಟರ್ ಪರಮೇಶ್ವರ CM ಅವರು ಕೋಲಾರ ಜಿಲ್ಲೆಯ ಬಡ ಕುಟುಂಬದಲ್ಲಿ ಹುಟ್ಟಿದವರು. ತಂದೆ ಬಸ್ ಕ್ಲೀನರ್ ಆಗಿದ್ದರೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಅವರು ಪೈಲ್ಸ್ ಕಾಯಿಲೆಗಳ ವಿಶೇಷ ತಜ್ಞ ವೈದ್ಯರಾಗಿ ಪೈಲ್ಸ್ ಆಸ್ಪತ್ರೆ ಸ್ಥಾಪಿಸಿ ದೇಶ ವಿದೇಶಗಳಲ್ಲೂ ಹೆಸರು ಮಾಡಿದ್ದಾರೆ. ಗುದದ್ವಾರಕ್ಕೆ ಸಂಬಂಧಿಸಿದ ಕಾಯಿಲೆಗಳ ವಿರುದ್ಧ ಸಮರವನ್ನೇ ಸಾರಿರುವ ಡಾಕ್ಟರ್ ಪರಮೇಶ್ವರ ಅವರು ಜನರಿಗೆ ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ಚಿಕಿತ್ಸೆ ನೀಡಬೇಕೆಂಬ ಉದ್ದೇಶದಿಂದ ರಾಜ್ಯದ 223 ತಾಲೂಕು ಕೇಂದ್ರಗಳಲ್ಲೂ ಸ್ಮೈಲ್ಸ್ ಶಾಖೆಗಳನ್ನು ಸ್ಥಾಪಿಸುವ ಕನಸನ್ನು ಸಾಕಾರಗೊಳಿಸಲು ಕ್ರಿಯಾಶೀಲರಾಗಿದ್ದಾರೆ. ಏಪ್ರಿಲ್ 5ರ ಭಾನುವಾರ ಹಾಸನದ AVK ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಉಚಿತ ಪೈಲ್ಸ್ ತಪಾಸಣಾ ಶಿಬಿರಕ್ಕೆ ಬಂದಿದ್ದ ಡಾಕ್ಟರ್ ಪರಮೇಶ್ವರ ಅವರೊಂದಿಗೆ ವಿಶ್ವಪಥ ಮಾತುಕತೆ ನಡೆಸಿತು. ಡಾಕ್ಟರ್ ಪರಮೇಶ್ವರ CM ಅವರು ಭಾರತದ ಪ್ರಖ್ಯಾತ ಕೊಲೋರೆಕ್ಟಲ್ ಶಸ್ತ್ರಚಿಕಿತ್ಸಕರಲ್ಲಿ ಒಬ್ಬರು. ಇವರು ಬೆಂಗಳೂರಿನಲ್ಲಿರುವ ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟರಾಲಜಿ ಆಸ್ಪತ್ರೆಯ ಸಂಸ್ಥಾಪಕರು ಮತ್ತು CEO ಆಗಿದ್ದಾರೆ. ಪೈಲ್ಸ್, ಫಿಷರ್ ಮತ್ತು ಪಿಸ್ತೂಲಾದಂತಹ ಸಂಕೀರ್ಣ ಸಮಸ್ಯೆಗಳಿಗೆ ಲೇಸರ್ ಚಿಕಿತ್ಸೆಯನ್ನು ನೀಡುವಲ್ಲಿ ಇವರು ಪ್ರವರ್ತಕರಾಗಿದ್ದಾರೆ. ಇವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ 30ಕ್ಕೂ ಹೆಚ್ಚು ವರ್ಷಗಳ ಅನುಭವವಿದೆ. ಇದುವರೆಗೆ ಸುಮಾರು 40,000ಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿದ ಹೆಗ್ಗಳಿಕೆ ಇವರದು. ವೃತ್ತಿ ಜೀವನದ ಆರಂಭಿಕ ದಿನಗಳಲ್ಲಿ ಮಂಡ್ಯದಲ್ಲಿ 120 ಹಾಸಿಗೆಗಳ ಆಸ್ಪತ್ರೆಯನ್ನು ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಸ್ತ್ರಚಿಕಿತ್ಸಾ ಕೌಶಲಗಳನ್ನು ಬೋಧಿಸಿದ್ದಾರೆ. ಇವರು ಕೇವಲ ಚಿಕಿತ್ಸೆ ನೀಡುವುದಲ್ಲದೆ ಪೈಲ್ಸ್ ಬಗ್ಗೆ ಜನರಲ್ಲಿರುವ ನಾಚಿಕೆ ಮತ್ತು ಭಯವನ್ನು ಹೋಗಲಾಡಿಸಲು ನಿರಂತರವಾಗಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪ್ರತಿಯೊಬ್ಬ ರೋಗಿಯೂ ಮುಖದಲ್ಲಿ ನಗುವಿನೊಂದಿಗೆ ಮನೆಗೆ ಮರಳಬೇಕು ಎನ್ನುವುದು ಇವರ ಆಸ್ಪತ್ರೆಯ ಮುಖ್ಯ ಧ್ಯೇಯ. ವೈದ್ಯಕೀಯ ಕ್ಷೇತ್ರದಲ್ಲಿನ ಇವರ ಗಣನೀಯ ಸಾಧನೆಗಾಗಿ ವಿಜಯ ಕರ್ನಾಟಕ ಹೆಲ್ತ್ ಕೇರ್ ಅಚೀವರ್ ಅವಾರ್ಡ್ 2019ರಲ್ಲಿ ಇವರಿಗೆ ಲಭಿಸಿದೆ. ನಮಸ್ಕಾರ. ಕರ್ನಾಟಕದ ಹೆಮ್ಮೆಯ ಪುತ್ರರು, ಹೆಸರಾಂತ ವೈದ್ಯರು ಹಾಗೂ ಸ್ಮೈಲ್ ಹಾಸ್ಪಿಟಲ್ ಬೆಂಗಳೂರು ಇಲ್ಲಿಯ ಸಂಸ್ಥಾಪಕರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ಈ ದಿನ ಹಾಸನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ದಿನವನ್ನು ಆಚರಿಸೋದಕ್ಕೆ ಮತ್ತು ನಡೆಸ್ಕೊಡೋದಕ್ಕೆ ಬಂದು ಅವರು 50 ಜನ ಸ್ಟಾಫ್ ಜೊತೆ ಬಂದು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ AVK ಕಾಲೇಜಿನಲ್ಲಿ ನಡೀತಾ ಇದೆ. ಈ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ವಿಶ್ವಪಥ TV ಸ್ಟುಡಿಯೋಗೆ ಅವರನ್ನು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಅವರ ಪರಿಚಯನ ಹೇಳ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಇವತ್ತು ಪರಿಚಯ ಡಾಕ್ಟ್ರು ಇಡೀ ದಕ್ಷಿಣ ಭಾರತದಲ್ಲಿ ಭಾಳ ಪ್ರಖ್ಯಾತಿ ಹೊಂದಿರುವಂಥ ಒಬ್ಬ ವೈದ್ಯರು. ಅವರು ತುಂಬ ವಿಶೇಷವಾದ ತುಂಬ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿರೋದು ಭಾಳ ಹೆಮ್ಮೆಯ ಸಂಗತಿ. ಅವರು ತುಂಬ ಅದ್ಭುತವಾದಂಥ ಒಂದು ಹೃದಯ ಸ್ಪಂದನ ಇರುವಂಥ ಒಬ್ಬ ಮಾನವೀಯ ಗುಣವುಳ್ಳಂಥ ವಿಶೇಷವಾದಂಥ ವೈದ್ಯರು. ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅವರು ತಮ್ಮ ಹಿನ್ನೆಲೆ, ಅವ್ರ ತಾಲೂಕು ಕೋಲಾರ ಜಿಲ್ಲೆಯವರು ನಾನು ಕೇಳಿದ್ದೇನೆ. ಅದೆಲ್ಲ ಸ್ವಲ್ಪ ಅವ್ರ ಬ್ಯಾಕ್ಗ್ರೌಂಡನ್ನು ಹಿನ್ನೆಲೆಯನ್ನು ಸ್ವಲ್ಪ ತಿಳಿಸ್ಬೇಕು ಅಂತ. ಧನ್ಯವಾದಗಳು ಸರ್. ಸೊ ಸಾಹೇಬ್ ಹೇಳ್ತಿದ್ರು, ಭಾಳ ಹಿರಿಯ ಪತ್ರಕರ್ತರು ನಮ್ಮ ಇಡೀ ರಾಜ್ಯಕ್ಕೆ ಮತ್ತು ಪರಮೇಶ್ವರನವರು ಬ್ಯಾಂಕಿಂಗ್ ಉದ್ಯಮದಲ್ಲಿದ್ದು ಭಾಳಷ್ಟು ಜನಕ್ಕೆ ಒಂದು ಸಮಾಜಮುಖಿಯಾಗಿ ಬ್ಯಾಂಕಲ್ಲಿ ಕೆಲಸ ಮಾಡಿ ಇವತ್ತು ಹಾಸನ ಜಿಲ್ಲೆಗೆ ಇವತ್ತು ನನ್ನನ್ನು ಇವರು ಮತ್ತು ವೆಂಕಟೇಶ್ ಮೂರ್ತಿಯವರೆಲ್ಲ ಭಾಳ ವಿಶಾಲವಾದ ಒಂದು ಮನೋಭಾವದಿಂದ ನನ್ನ ಸ್ವಾಗತ ಮಾಡಿದ್ರು. ಸಾಹೇಬ್ ಹೇಳಿದಂಗೆ ನಾವು ಮೂಲತಃ ಕೋಲಾರ ಜಿಲ್ಲೆಯವರು. ಕೋಲಾರ ಜಿಲ್ಲೆಯಲ್ಲಿ ಒಂದು ಶ್ರೀನಿವಾಸಪುರ ತಾಲೂಕು ಅಂತ ಮ್ಯಾಂಗೋ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ. ನಮ್ಮ ತಾಲೂಕಲ್ಲಿ ಹೆಚ್ಚು ಮಾವು ಬೆಳೆಯುವ ಒಂದು ತಾಲೂಕದು. ಆ ತಾಲೂಕಲ್ಲಿ ಚಲ್ದಿಗಾನಹಳ್ಳಿ ಅಂತ ಒಂದು ಗ್ರಾಮ. ಸೊ ಆ ಗ್ರಾಮ ನಮ್ಮ ಮೂಲ. ಸೊ ಆ ಗ್ರಾಮ ಮೂಲ ಆದ್ರೂ ಸಹ ನಮಗೆ ಹಿನ್ನೆಲೆ ಒಂದು ಬಡ ರೈತ ಕುಟುಂಬ. ನಮಗೇನಂತ ದೊಡ್ಡ ಜಮೀನು ಯಾರಿಗಾದ್ರೂ ಮಲಬದ್ಧತೆ ಇದ್ರೆ, ಕಾನ್ಸ್ಟಿಪೇಷನ್ ಇದ್ರೆ, ವಾಶ್ರೂಮ್ಗೆ ಹೋದಾಗ ಒಂದು 10 ನಿಮಿಷಕ್ಕಿಂತ ಮೇಲ್ ಕೂತ್ರೆ, ಮುಕ್ಕಿರಿದ್ರೆ, ಪ್ರೆಷರ್ ಹಾಕಿದ್ರೆ, ಕ್ಲಿಯರ್ ಆಗದೆ ಹೋದ್ರೆ, ತುಂಬಾ ಹೊತ್ತು ವಾಶ್ರೂಮಲ್ಲಿ ಕೂತ್ರೆ ಇದು ಪೈಲ್ಸು,
ಫಿಷರು, ಆಪ್ಸಿಸ್, ಫಿಸ್ಚುಲಾ ಬರುತ್ತೆ. ಇದು ಕಾನ್ಸ್ಟಿಪೇಷನ್ ಕಾಯಿಲೆ ಇರೋರಿಗೆ. ಇಂಡಿಯಾದಲ್ಲಿ ಸುಮಾರು 15% ಜನಕ್ಕೆ ಟ್ರೀಟ್ ಮಾಡುವಂತ ಕಾನ್ಸ್ಟಿಪೇಷನ್ ಇದೆ. ಆಯ್ತಾ? ಇದು ಮಲಬದ್ಧತೆ ಮೂಲ ಕಾರಣ, ಮೂಲ ವ್ಯಾಧಿಗೆ ಅಂತ ಹೇಳ್ತಾರೆ. ಇದು ನಮ್ಮ ಮೂಲ 7 ಚಕ್ರಗಳಲ್ಲಿ ಮನುಷ್ಯನಲ್ಲಿ ಇದು ಮೂಲ ಚಕ್ರ, ಮೂಲ. ಈ ಮೂಲದಲ್ಲಿ ಬರದೆ ಮೂಲವ್ಯಾಧಿ. ಆ ಮೂಲವ್ಯಾಧಿ ಕಾರಣ ಮಲಬದ್ಧತೆ. ಅರ್ಥ ಆಯ್ತಲ್ವಾ? ಇದು ಕಾಯಿಲೆಯಿಂದ ಬರೋದು ಮಲಬದ್ಧತೆ. ಎರಡನೇ ಕಾಯಿಲೆಯಿಂದ ಬರೋದು ಏನಂತಂದ್ರೆ ಸರ್, ಈ ಅಲ್ಸರೇಟಿವ್ ಮತ್ತೆ ಕೊಲೈಟಿಸ್ ಮತ್ತೆ ಕ್ರಾನ್ಸ್ ಡಿಸೀಸ್ ಅಂತ 2 ಕಾಯಿಲೆ ಇರುತ್ತೆ ಸರ್. ಕರಳೆಲ್ಲ ಉಣ್ಣಾಗತ್ತೆ, ಬೇದಿ ಆಗುತ್ತೆ, ರಕ್ತ ಹೋಗುತ್ತೆ, ಸಣ್ಣ ಹಾಕ್ತಾರೆ, ಹೊಟ್ಟೆ ನೋವು ಬರ್ತಾರೆ. ಈ ಕಾಯಿಲೆ ಇದ್ದಾಗೂ ಸಹ ಪೈಲ್ಸ್ ಆಗಿರುತ್ತೆ, ಫಿಷರ್ ಆಗಿರುತ್ತೆ, ಆಪ್ಸಿಸ್ ಆಗಿರುತ್ತೆ. ಈ ಕಾಯಿಲೆ ಇದ್ರೂ ಸಹ ಕೆಲವೊಮ್ಮೆ TB ಇದ್ರೂ ಸಹ ಫಿಸ್ಟುಲಾ ಆಗಿರುತ್ತೆ. ಕೆಲವೊಮ್ಮೆ HIV ಇದ್ರೂ ಕೂಡ ಸಹ ಫಿಸ್ಟುಲಾ ಆಗಿರುತ್ತೆ, ಫಿಷಸ್ ಆಗುತ್ತೆ. ಸೊ ಕರಡಲ್ಲಿ ಏನೇನ್ ಕಾಯಿಲೆ ಇರುತ್ತೆ ಅಂತ ಹೇಳಿ ನಾವು ಗುದದ್ವಾರದಲ್ಲಿ ನೋಡಿ ಹೇಳ್ಬೋದು. ನಾನು ಹೇಳ್ತೀನಿ ಅದನ್ನ. ಗುದದ್ವಾರ ನಮ್ಮ ಕರಡನ್ನು ನೋಡಕ್ಕೆ ಒಂದು ಕಿಟಕಿ ಇದ್ದಂಗೆ. ಆ ಕಿಟಕಿ ನೋಡಿದ್ರೆ ನಮ್ಗೆ ಕಾಣುತ್ತಲ್ಲ, ಬೆಟ್ಟ, ಗದ್ದೆ, ನೀರು, ಜನ. ಹಂಗೆ ಕಿಟಕಿ ನೋಡಿದ್ರೆ ನಾವು ಇಲ್ಲಿ ನೋಡ್ಬೋದು. ಅರ್ಧಲ್ವಾ? ಸೊ ಈ ಅಲ್ಸರೇಟಿವ್ ಕೊಲೈಟಿಸ್ ಮತ್ತು ಕ್ರಾನ್ಸ್ ಡಿಸೀಸು ಬಹಳ ಕೆಟ್ಟ ಕಾಯಿಲೆ. ಇದು ಬಂದ್ರೆ ಲೈಫ್ ಲಾಂಗ್ ವಾಸಿ ಆಗಲ್ಲ. ಡಯಟ್ ಕಂಟ್ರೋಲ್ ಮಾಡಬೇಕು, ಮಾತ್ರೆ ತಗೋಬೇಕು. ಕೆಲವು ದಿನ ನಿಲ್ಲುತ್ತೆ, ಕೆಲವು ದಿನ ಮತ್ತೆ ಬರುತ್ತೆ. ಈ ಕಾಯಿಲೆ ತುಂಬಾ ಎಕ್ಸ್ಪೆನ್ಸಿವ್, ಬಡವರಿಗೆ ತುಂಬಾ ಕಷ್ಟ ಆಗುತ್ತೆ. ಈ ಕ್ರಾನ್ಸ್ ಡಿಸೀಸು ಯಾಕೆ ಬರುತ್ತಪ್ಪ ಈ ಕಾಯಿಲೆ ಅಂತ ಹೇಳಿದ್ರೆ, ನಾವು ತಿನ್ನೋ ಆಹಾರ ಪದ್ಧತಿಗಳು ಬದಲಾಗ್ತವೆ. ಈ 99 ಆದ್ಮೇಲೆ ನಮ್ಮ ದೇಶದಲ್ಲಿ ಉದಾರೀಕರಣ ಆಗುತ್ತೆ, ಗ್ಲೋಬಲೈಸೇಷನ್ ಆಗುತ್ತೆ, ಪ್ರೈವೇಟೈಸೇಷನ್ ಆಗುತ್ತೆ, ಎಕಾನಮಿ ಲಿಬರಲೈಸ್ ಆಗುತ್ತೆ. ನಮ್ಮ PV ನರಸಿಂಹ ಅವರು ಮುಖ್ಯಮಂತ್ರಿ ಇದ್ದಾಗ, ಪ್ರಧಾನಿ ಇದ್ದಾಗ ಮನಮೋಹನ್ ಸಿಂಗ್ ಅವ್ರ ಜೊತೆ ಮಾಡ್ತಾರೆ ಅದನ್ನ. ಅದರ ಜೊತೆನಲ್ಲಿ ಏನು IT ಬಂತು, BT ಬಂತು, ಮ್ಯಾನುಫ್ಯಾಕ್ಚರಿಂಗ್, ಅದ್ರ ಜೊತೆನಲ್ಲಿ ಊಟನೂ ಬಂತು ನಮ್ಮ ದೇಶಕ್ಕೆ. ಏನ್ ಊಟ ಬಂತು ಅಂದ್ರೆ ಪ್ರೊಸೆಸ್ ಫುಡ್, ಪ್ಯಾಕ್ ಫುಡ್, ಫ್ರೈಡ್ ಚಿಕನ್. ಜ್ಞಾಪಕ ಇದೆ, ಯಾವ್ದೋ ಒಂದು ಫ್ರೈಡ್ ಚಿಕನ್ ಬಂದು ನಮ್ಮ ನಂಜನ್ ಸ್ವಾಮಿ ಅವರು ಕೆಂಟಕ್ಕಿ, ನಂಜನ್ ಸ್ವಾಮಿ MG ರೋಡಲ್ಲಿ ಗಲಾಟೆ ಮಾಡಿದ್ದು, ಕಲ್ಲು ಹೊಡೆದಿದ್ದು ನೀವು ಜ್ಞಾಪಕ ಇದೆ. ಅವರು ಕಲ್ಲು ಹೊಡೆದಿದ್ದ ಅವತ್ತು ಗಂಭೀರವಾಗಿ ತಗೊಳ್ಳಿಲ್ಲ ದೇಶ. ಇವತ್ತು ಈ ಕಾಯಿಲೆ ಇದೆಯಲ್ಲ, ಈ ಕ್ರಾನ್ಸ್ ಡಿಸೀಸ್, ಅಲ್ಸರೇಟಿವ್ ಕೊಲೈಟಿಸ್ ಕಿತ್ತು ತಿಂತಾ ಇದೆ ಮಕ್ಕಳನ್ನ. 100 ಜನಕ್ಕೆ ಕಾಯಿಲೆ ಬಂದ್ರೆ ಮಕ್ಕಳಲ್ಲಿ 25 ಜನ ಬರ್ತಾ ಇದೆ. ಈ ಫ್ರೈಡ್ ಚಿಕನ್ ಅಂಗಡಿಗೆ ಹೋಗ್ಬಿಟ್ಟು ಮಕ್ಕಳು ಪಾರ್ಟಿಯಲ್ಲೇ ಮಾಡ್ತಾರೆ. ಅದೇನೋ ಪ್ಲಾಸ್ಟಿಕ್ ಅಲ್ಲಿ ಕೊಟ್ಟಿರ್ತಾರೆ, ಪ್ಲಾಸ್ಟಿಕ್ ಅಲ್ಲಿ ಪಾಯ್ಸನ್ ಇರುತ್ತೆ, ಬಿಸಿ ಬಿಸಿ ಹಾಕೋತಾರೆ. ಆ ಟೇಸ್ಟಿಂಗ್ ಏನೋ ಅಂತ ಅಜಿಮೋಟೋ ಅಂತ ಏನೋ ಹಾಕಿರ್ತಾರೆ. ಆ ಚಿಕನ್ ಯಾವಾಗ ತಂದಿರ್ತಾರೋ ಗೊತ್ತಿರಲ್ಲ. ಅದು ಬರಿಕೆಯೋ ಚಿಕನ್, ಸತ್ತೋಗಿರೋ ಚಿಕನ್ ಗೊತ್ತಿರಲ್ಲ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಅದ್ರ ಮೇಲೆ ಬರ್ತಾರೆ ಮಕ್ಕಳು ತಿನ್ಬಾರ್ದು, ಗರ್ಭಿಣಿ ತಿನ್ಬಾರ್ದು ಅಂತ. ನಮ್ಮ ಮಕ್ಕಳು ತಿನ್ಬಿಟ್ಟಿದ್ದಾರೆ ಸರ್, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೀವ್ ಬರ್ತಾ ಇದ್ದಲ್ವಾ? ಸೊ ಹಾಗಾಗಿ ಈ ತಿನ್ನ ಆಹಾರ ಪದ್ಧತಿಗಳು ಬದಲಾಗಿ ಇವತ್ತು ಕಾಯಿಲೆಗಳು ಸಹ ಬದಲಾಗಿದೆ. ಇದು ಅರ್ಬನ್ MG ರೋಡ್, ಬ್ರಿಗೇಡ್ ರೋಡ್ ಹೋಗೋರು, ಮಾಲ್ಗೆ ಹೋಗೋರ್ ಕತೆ ಇದಾದ್ರೆ, ಈಗ ನಮ್ಮ ಗ್ರಾಮಾಂತರ ಪ್ರದೇಶದ ರೈತ ಕುಟುಂಬದವರು, ಆರ್ಥಿಕವಾಗಿ ಹಿಂದೆ ಇರೋರು, ಇವ್ರಿಗೂ ಏನಾಗ್ಬಿಟ್ಟಿದೆ, ಈಗ ಜೀವನ ಶೈಲಿ ಅವ್ರಿಗೂ ಬದಲಾಗ್ಬಿಟ್ಟಿದೆ. ಮೊದಲು ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ವರ್ಷಕ್ಕೆ 2 ಸರಿ ನಾನ್ ವೆಜ್. ಇವತ್ತು ಎವ್ರಿ ಆಲ್ಟರ್ನೇಟ್ ನಾನ್ ವೆಜ್ ಅಡಿಗೆಗಳಲ್ಲಿ. ಒಪ್ಕೋತೀರಾ ಸರ್? ನಾನ್ ವೆಜ್ ಮಾಡಿಲ್ಲ ಒಂದಿನ ಮನೆಗೆ ಪಾರ್ಸಲ್ ತಗೊಂಡು ಹೋಗ್ತಾರೆ. ಕಬಾಬು, ಫ್ರೈಗಳು ರೋಡಲ್ಲಿ ಫುಟ್ಪಾತ್ ಅಲ್ಲಿ ಮಾಡ್ತಾ ಇರ್ತಾರಲ್ಲ, ಅದ್ ಯಾವ ಎಣ್ಣೆ ಹಾಕಿರ್ತೋ ಅದೇನ್ ಕಲರ್ ಎಣ್ಣೆ ತಗೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಮಸಾಲಾ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ ಅಂತೆ, ಜಿಲೇಬಿ ಅಂತೆ, ಎಲ್ಲಾ ರೋಡಲ್ಲಿರೋ ಪಾರ್ಸಲ್ ಮನೆಗೆ ಹೋಗಿರುತ್ತೆ. ಗ್ರಾಮಾಂತರ ಪ್ರದೇಶದಲ್ಲೂ ಮಕ್ಕಳಿಗೆ ಸೇಮ್ ಕಾಯಿಲೆಗಳು ಬರ್ತಾ ಇದೆ. ಅರ್ಥ ಆಯ್ತು ಸರ್? ಸೊ ಇದು ಮೂಲ ಕಾರಣ. ಪೈಲ್ಸು, ಫಿಷರು, ಫಿಸ್ಟುಲಾ, ಆಪ್ಸಿಸ್ಗೆ ಯಾವ್ದು ಅಂದ್ರೆ ಮಲಬದ್ಧತೆ ಮತ್ತೆ IBD ಕಾಯಿಲೆಗಳು. ಸೊ ಈ ತರ ಕಾರಣ. ನೆಕ್ಸ್ಟ್ ಕಾರಣ ಹೇಳಿ. ಫ್ರೋಸನ್ ಫುಡ್ ಈಗ ಬಂದಿದ್ದು ವಿದೇಶಗಳಿಂದ ಅಂತ. ಆದ್ರೆ ವಿದೇಶಗಳಲ್ಲಿ ಈ ತರ ಕ್ಯಾನ್ಸರ್ ಬರೋ ಅಂತ ವಿಚಾರ ಇದ್ರೆ ಅದು ಅಲ್ಲಿ ಹೆಚ್ಚಿಗಿದ್ಯಾ ಅಥವಾ ಇಲ್ಲಿ ಹೆಚ್ಚಾಗ್ತಾ ಇದೆಯಾ? ಆ ತರದ ಏನಾದ್ರು ಒಂದು ಅಪ್ರಾಕ್ಸಿಮೇಟ್ ರೇಷಿಯೋ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಅಮೆರಿಕಾದಲ್ಲಿ ಈ ಫ್ರೋಸನ್ ಫುಡ್, ಪ್ರೊಸೆಸ್ ಫುಡ್, ಪ್ಯಾಕ್ ಫುಡ್ ಎಲ್ಲಿ ಹೋದ್ರು ಬರೀ ಐಸೋಲೇಟ್ ಇರ್ತಾರೆ. ಚಿಕನ್, ಮಟನ್, ಫಿಶ್, ಬೀಫು ಇದೆಲ್ಲ.
ಅಮೆರಿಕದಲ್ಲಿ ಈ ಊಟ ತಿಂದು ಇವತ್ತು ಅಮೆರಿಕದಲ್ಲಿ ಸರ್ 300ಕ್ಕೆ ಒಬ್ರು ಈ ಸ್ಟೋಮಾ ಅಂತಾರಲ್ಲ, ಕೋಲೋನ್ ಕ್ಯಾನ್ಸರ್ ಇಲ್ಲಿಂದ ಮೋಷನ್ ಹೋಗ್ತಾ ಇರ್ತಲ್ಲ, ಅಮೆರಿಕ ಪಾಪ್ಯುಲೇಷನ್ ಅಲ್ಲಿ 300ಕ್ಕೆ ಒಬ್ರು ಆ ತರ ಕ್ಯಾನ್ಸರ್ ಆಗಿರೋರು ಇದ್ದಾರೆ. ಅರ್ಥ ಆಯ್ತಲ್ವಾ? ಅಮೆರಿಕನ್ ಕಾಲೇಜ್ ಆಫ್ ಕೋಲೋನ್ ಅಂಡ್ ಸರ್ಜನ್ಸ್ ಹೇಳ್ತಾರೆ 20-30 ವರ್ಷದೊತ್ತಿಗೆ ಅಮೆರಿಕಾದಲ್ಲಿ 30 ವರ್ಷದವರೆಗೆ 30% ಇನ್ಕ್ರೀಸ್ ಕೋಲನ್ ಕ್ಯಾನ್ಸರ್ ಇರುತ್ತೆ ಅಂತ. ಅದ್ರ ಜೊತೆಯಲ್ಲಿ ಈ IBD ಕಾಯಿಲೆಗಳಿದೆ, ಅಲ್ಸರೇಟಿವ್ ಕೊಲಿಟಿಸ್, ಕಾಲೇಜ್ ಬಹಳ ಹೆಚ್ಚಾಗಿ ಹೋಗ್ತಾ ಇದೆ. ಅದನ್ನ ಇಂಡಿಯಾದಲ್ಲಿ ಲಾಸ್ಟ್ 10-15 ವರ್ಷಗಳಿಂದ ನೋಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಾವು ತಿನ್ನಕ್ ಶುರು ಮಾಡಿದ್ವಿ ಪ್ರೋಸೆಸ್ ಫ್ರೋಸನ್ 91 ಆದ್ಮೇಲೆ 91, 2001, 2021 20 ವರ್ಷ ಆಯ್ತು. ತಿಂದು ಹೋಯ್ತಲ್ಲ ಫುಲ್. ಅರ್ಥ ಆಯ್ತಲ್ವಾ? ಏನು ಅಮೆರಿಕಾದಲ್ಲಿ ಬೈ 2030 years 30%, ಇಂಡಿಯಾದಲ್ಲಿ ಇವತ್ತಿಂದ 30 years ಆದ್ಮೇಲೆ ಆಗತ್ತೆ. ಅದು ಆಗ್ಬಾರ್ದು ಅಂತೇಳಿ ನಾವು ಇಡೀ ಇಂಡಿಯಾದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿ ಈ ಒಂದು ಮಿಷನ್ ನಾವು ಹೊಟ್ಟಿದ್ದೀವಿ. ಅಮೆರಿಕ ನಮ್ಗೆ ಆಗ್ಬಾರ್ದು ಅಂತ. ಈ ಪೈಲ್ಸ್ ಪಿಸ್ತೂಲ ಮತ್ತು ಇದೆಲ್ಲ ಹೇಳ್ತಾರೆ, ಡಿಫರೆನ್ಸ್ ಏನು ಸರ್? ಮೃದುದ್ವಾರದಲ್ಲಿ ರಕ್ತದ ಉಂಡೆಗಳಂತ ಇರುತ್ತೆ. ಪ್ರೆಷರ್ ಆಗಿದಾಗ ಗಟ್ಟಿಯಾಗಿ ಹೋದಾಗ ಮೂಕಿದಾಗ ಅದು ಬಲ್ಜ್ ಆಗತ್ತೆ. ಬಲ್ಜ್ ಆಗೋದು ಗ್ರೇಡ್ 1, ಹೊರಗಡೆ ಬಂದು ಒಳಗೋಗೋದು ಗ್ರೇಡ್ 2. ಕೆಲವೊಮ್ಮೆ ಗೊತ್ತಾಗತ್ತೆ, ಕೆಲವೊಮ್ಮೆ ಗೊತ್ತಾಗಲ್ಲ. ಅದು ನೆಕ್ಸ್ಟ್ ಹೊರಗಡೆ ಬರುತ್ತೆ, ಒಳಗೆ ಹೋಗಲ್ಲ, ಕೈಯಲ್ಲಿ ಪುಷ್ ಮಾಡ್ಬೇಕು, ಅದು ಗ್ರೇಡ್ 3. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಕೈಯಲ್ಲಿ ಪುಷ್ ಮಾಡಿದ್ರೂ ಒಳಗೆ ಹೋಗಲ್ಲ, ಅದು ಹೊರಗೆ ಇರುತ್ತೆ. ಅವಾಗ ಓಡ್ ಬರ್ತಾರೆ ಜನ, ಆಸನದಲ್ಲಿ ಮಳೆ ಆಗಿದೆ ಅಂತ. ಈ ಆಸನ ಅಲ್ಲ, ಅವ್ರ ಆಸನದಲ್ಲಿ ಮಳೆ ಆಗಿದೆ ಅಂತ ಬರ್ತಾರೆ. ಅರ್ಥ ಆಯ್ತಲ್ವಾ? ಸೊ ಈ ನಮ್ಮ ಆಸನದಲ್ಲಿ ಮಳೆ ಅಲ್ಲ, ಅವ್ರ ಆಸನದಲ್ಲಿ ಮಳೆ ಆಗಿದೆ ಅಂತ ಓಡ್ ಹಾಸ್ಪಿಟಲ್ಗೆ ಬಂದು, ಸರ್ ಆಸನದಲ್ಲಿ ಮಳೆ ಆಗಿದೆ ಅಂತ ಬಂದ. ಆಸನದಲ್ಲಿ ಮಳೆ ಆಗಿದೆ, ನನ್ಗೆ ಯಾಕೆ ಹೇಳ್ತಿದ್ಯಾ ಕೇಳಿದ್ರೆ, ಸರ್ ಅದಲ್ಲ ಸರ್, ಆಸನ ಮಳೆ ರೋಗ ಆಗಿದೆ ಅಂತ. ನಿಮ್ಗೆ ಗೊತ್ತಾಯ್ತಲ್ವಾ? ಅದು ಪೈಲ್ಸು. ಫಿಶರ್ ಅಂತ ಹೇಳಿದ್ರೆ ಗಟ್ಟಿ ಆಗೋದಾಗ, ಪ್ರೆಷರ್ ಆಗಿದಾಗ ಕ್ರ್ಯಾಕ್ ಆಗೋದು, ಸೀಳ್ ಬಿಡೋದು. ಕ್ರ್ಯಾಕ್ ಆದಾಗ ನೋವಾಗತ್ತೆ, ಉರಿ ಆಗತ್ತೆ, ರಕ್ತ ಹೋಗುತ್ತೆ, ತುಂಬಾ ನೋವಿರುತ್ತೆ. ಹೌದು, ಗಾಯ ತರ ಕ್ರ್ಯಾಕ್ ಆಗಿರುತ್ತೆ. ಇನ್ನ ಕುರ ಅಂತ ಹೇಳಿದ್ರೆ ಆ ಕ್ರ್ಯಾಕ್ ಅಲ್ಲಿ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಕ್ರ್ಯಾಕ್ ಇಂದ ಆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿ ಆಪ್ಸಿಸ್ ಆಗಿ, ಈ ನಮ್ಮ ಹಳ್ಳಿ ಕಡೆ ಕುರ ಅಂತ ಕರೀತಾರೆ, ಗಡ್ಡೆ ಆಗಿ, ನೋವಾಗಿ, ಊತ ಆಗಿ, ಕೆಲವರಿಗೆ ಜ್ವರ ಬಂದಿರುತ್ತೆ, ಅದು ಅದಷ್ಟು ಹೊಡೆದೋಗುತ್ತೆ, ಫಿಸ್ಚುಲಾ ಆಗುತ್ತೆ. ಅರ್ಥ ಆಯ್ತಲ್ವಾ? ಇನ್ನ ಫಿಸ್ಚುಲಾ ಅಂದ್ರೆ ಆ ಕುರ ಹೊಡೆದೋಗಿ ಟ್ರ್ಯಾಕ್ ಆಗೋದು. ಸೊ ಪೈಲ್ಸು, ಫಿಶರು, ಫಿಸ್ಚುಲಾ ಅಂದ್ರೆ ಕುರ ಅಂದ್ರೆ ಇದೇನೆ. ಫಿಸ್ತುಲಾ ಏನಾರು ಅಗ್ರಿಗೇಟ್ ಆದ್ರೆ, ಸಪೋಸ್ ಅದು ಹೊಡೆದು ಸ್ವಲ್ಪ ಬ್ಲಡ್ ಇದು ಬರ್ತಾ ಇರ್ತದೆ, ಮತ್ತೆ ಕುರ ಅನ್ಕೊಂಡು ನಾರ್ಮಲಿ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಹೆಚ್ಚಿಗೆ ಇದೆ. ಅದು ಅಕಸ್ಮಾತ್ ಅದ್ರ ಕಾನ್ಸಿಕ್ವೆನ್ಸ್ ಏನಾಗಬಹುದು? ಸರಿ, ಏನಾಗಿದೆ, ಎಷ್ಟೋ ಜನ ಸಂಕೋಚ, ನಾಚಿಕೆ ಇದೆ, ಹೇಳ್ಕೊಡಲ್ಲ. ನಾನು ಹಾಸನಕ್ಕೆ ಬಂದಿದ್ದೀನಿ ಇವತ್ತು, ನನ್ ಮಾತಾಡ್ತಾರೆ ಸರ್, ನಮ್ 3 ಸಾರಿ ಆಪರೇಷನ್ ಆಗಿದೆ, 4 ಸಾರಿ ಆಪರೇಷನ್ ಆಗಿದೆ, ಇನ್ನೊಬ್ರು 17 ವರ್ಷದಿಂದ ಇದೆ ಅಂತ ಹೇಳ್ತಾರೆ. ಈ ಫಿಸ್ಚುಲಾ, ಈ ಕುರ ಅನ್ಕೊಂಡು ಏನೋ ಸಿಡುವಾಗಿದೆ, ಮೊಳಕೆ ಆಗಿದೆ, ಪಿಂಪಲ್ ಆಗಿದೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಇದು ಬೇರೆ ಕಡೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಕ್ಯೂ ಬರ್ತಾ ಇರುತ್ತೆ. ಎಷ್ಟೋ ಜನ ಸ್ಮೆಲ್ ಇಂದ ಕೆಲ್ಸಕ್ಕೆ ಹೋಗಲ್ಲ, ಸ್ಮೆಲ್ ಇಂದ ಗಂಡ ಹೆಂಡತಿ ಸೇರಲ್ಲ. ಇದು ಹೆಂಗಸರಿಗೂ ಬರುತ್ತೆ, ಗಂಡಸರಿಗೂ ಬರುತ್ತೆ. ಈ ಫಿಸ್ಚುಲಾ ನೆಗ್ಲೆಕ್ಟ್ ಮಾಡಿ ಹೆಣ್ಮಕ್ಳು ಕೆಲವರಿಗೆ ಈ ಮೋಷನ್ ಒಂದ ಮಾಡೋ ಜಾಗದಿಂದ ಮೋಷನ್ ಬರತ್ತಾರೆ, ಟ್ರ್ಯಾಕ್ ಆಗ್ಬಿಟ್ಟಿರುತ್ತೆ, ಅಲ್ಲಿಂದ ಮೋಷನ್ ಬರ್ತಾ ಇರುತ್ತೆ. ಇನ್ ಕೆಲವು ಗಂಡಸರಿಗೆ ಅದು ಮೇಲಕ್ಕೆ ಹೋಗಿ ಬೀಜ ಇರುತ್ತಲ್ಲ, ಆ ಜಾಗದಲ್ಲಿ ಗ್ಯಾಂಗ್ರೀನ್ ತರ ಆಗಿ ಎಷ್ಟೋ ಜನಕ್ಕೆ ಬೀಜ ಕಳ್ಕೊಂಡಿದ್ದಾರೆ, ಗೊತ್ತಾಗಲ್ವಾ? ಆಮೇಲೆ ಇದನ್ನ ಹೀಗೆ ಬಿಟ್ರೆ ಬಹಳ ದಿನಗಳ ಕಾಲ 100ರಲ್ಲಿ 2% ಜನಕ್ಕೆ ಕ್ಯಾನ್ಸರ್ ಆಗುತ್ತೆ ಸರ್. ಆಯ್ತಾ? ಸೊ ಇದು ಫಿಸ್ಚುಲಾ ನೆಗ್ಲೆಕ್ಟ್ ಮಾಡಿದ್ರೆ ಆಗೋದು. ಅದಕ್ಕೆ ನೀವು ಬೇಸಿಕ್ ಆಗಿ ಫುಡ್ ಸಿಸ್ಟಮ್ ಅಲ್ಲಿ ಬದಲಾವಣೆ ಹೇಳ್ತಾರೆ. ಒಂದು ನಾನು ಹೇಳಿದ್ದು ಫುಡ್ ಇಂದ ಬರೋ ಕಾಯಿಲೆಗಳು, 44% ಜನಕ್ಕೆ ಫುಡ್ ಇಂದ ಬರೋ ಕಾಯಿಲೆಗಳು. ಇನ್ನೆರಡು ಪಾಪ ಅವ್ರ ಹಣೆ ಬರೋ ಸರಿ ಇರಲ್ಲ, ದೇವ್ರು ಕೊಟ್ಟಿರ್ತಾರೆ. ನೀರ್ ಕುಡಿತಾರೆ, ಹಣ್ಣು ತಿಂತಾರೆ, ತರಕಾರಿ ತಿಂತಾರೆ, ನಿದ್ದೆ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ, ಬಟ್ ಅವ್ರ ಕಾಯಿಲೆ ಇರುತ್ತೆ, ಬೇರೆ ಕಾಯಿಲೆ, ಬೇರೆ ಹೇಳಿದ್ನಲ್ಲಾಗ್ಲೇ ಮಲಬದ್ಧತೆ, IBD ಇವೆಲ್ಲ.
ಇನ್ನು ಫುಡ್ ಲೈಫ್ ಸ್ಟೈಲ್ ಇಂದ ಬರೋ ಕಾಯಿಲೆಗಳನ್ನ ಇವೆಲ್ಲ ನಾವು ಚೆನ್ನಾಗಿ ನೀರು ಕುಡಿಬೇಕು. 1 ಕೆಜಿ 20 ಕೆಜಿ ಇದ್ರೆ 1 ಲೀಟರ್ ನೀರು ಕುಡಿಬೇಕು. 8 ಅವರ್ ನಿದ್ದೆ ಮಾಡಬೇಕು. ನಾನಂತೂ 8 ಅವರ್ ನಿದ್ದೆ ಮಾಡ್ತೀನಿ. ನಿದ್ದೆ ಬಿಟ್ರೆ ಕೆಲಸನೇ. ಫಿಸಿಕಲ್ ಆಕ್ಟಿವಿಟಿ, ದೈಹಿಕ ಚಟುವಟಿಕೆ, ವಾಕಿಂಗು, ಯೋಗ, ವ್ಯಾಯಾಮ, ಯೂತ್ಸ್ ಎಲ್ಲ ಜಿಮ್ಮು ಇದೆಲ್ಲ ಹೋಗ್ಬೇಕು. ಇನ್ನ ಹಣ್ಣು, ತರಕಾರಿ, ಸೊಪ್ಪು ಇವೆಲ್ಲ ಹೆಚ್ಚಿಗೆ ಉಪಯೋಗಿಸ್ಬೇಕು. ನಾನ್ ವೆಜ್ ತಿಂದಾಗ ಅದರ ಜೊತೆಯಲ್ಲಿ ಸಪ್ಲಿಮೆಂಟ್ ಲೈಕ್ ಸಲಾಡ್ಸು, ಹಣ್ಣೆಲ್ಲ ತಿನ್ಬೇಕು. ನಮ್ಮ ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ ಕಡೆ ಎಲ್ಲ ಬೀಗ್ರೂಟ್ ಆದ್ರೆ ಈ ಬೀಗ್ರೂಟ್ ಪೌಡರ್ ಗೊತ್ತಾಗುತ್ತೆ. ದೊಡ್ಡ ತಟ್ಟೆ ಇರುತ್ತೆ, ಅಲ್ಲಿ ಚಿಕನ್ ಇರುತ್ತೆ, ಮಟನ್ ಇರುತ್ತೆ, ಬೋಟಿ ಇರುತ್ತೆ, ಫಿಶ್ ಇರುತ್ತೆ, ಮೊಟ್ಟೆ ಇರುತ್ತೆ, ಎಲ್ಲ ಇರುತ್ತೆ. 2 ಪೀಸ್ ಮಾತ್ರ ಸೌತೆಕಾಯಿ ನೋಡಿದ್ರೆ, ಈರುಳ್ಳಿ 1 ಪೀಸು, ಸೌತೆಕಾಯಿ 1 ಪೀಸು, ಟೊಮೆಟೊ 1 ಪೀಸು, ನಿಂಬೆಹಣ್ಣು. ಈ 3 ಪೀಸ್ ಇದೆಯಲ್ಲ, ಈ 3 ಪೀಸ್ ಉಲ್ಟಾ ಆಗ್ಬೇಕು. ಅದೆಲ್ಲ ತರಕಾರಿ ಇರ್ಬೇಕು. 1 ಪೀಸ್ ಚಿಕನ್, 1 ಪೀಸ್ ಮಟನ್, 1 ಪೀಸ್ ಫಿಶ್, 1 ಮೊಟ್ಟೆ, ಆಮೇಲೆ ಒಂಚೂರು ಬಿರಿಯಾನಿನೋ ಮುದ್ದೆ ತಿನ್ಕೊಂಡು ಇದ್ರೆ ಇವರಿಗೆ ಪಾಯಸ ಬರಲ್ಲ, ಫ್ಯೂಷನ್ ಬರಲ್ಲ. ನಾನ್ ಮಂಡ್ಯದಲ್ಲಿದ್ದಾಗಂತೂ ಅಪ್ಪ ಮಂಡ್ಯ ಯಾವ ಒಬ್ಬ ಮಾಡಿದ್ರು ನಾನ್ ವೆಜ್ ಮಾಡೋ ಇಷ್ಟು ಎಲ್ಲೋದು ಮಾಡಾಕ್ತಿದ್ರು. ನನಗೆ ತಿನ್ನಕ್ಕೆ ಭಯ ಪಡ್ತಿತ್ತು. ಹಿಂಗಪ್ಪ ತಿನ್ನೋದು. ಸೊ ಏನ್ ಸ್ಟ್ರಾಟಜಿ ಮಾಡ್ಬಿಟ್ಟೆ ಅಂದ್ರೆ, ನಾನು ನಾನ್ ವೆಜ್ ತಿನ್ನಲ್ಲ, ನಾನ್ ವೆಜ್ ಬೆಬ್ಬಿಡಿದ್ದೀನಿ ನಾನು ಅಂತೇಳಿ ಉಪ್ಸಾರ ಮಾಡಿದ್ರೆ ಮಾಡಿದೆ. ಉಪ್ಸಾರ ಸುಳ್ಳು ನಾನು ತಿನ್ನೋದು. ಆಕ್ಚುಲಿ ಈಗ ನಾನು ನಾನ್ ವೆಜ್ ತಿನ್ನೋದು ಪೂರ್ತಿ ಸಂಪೂರ್ಣ ಬಿಟ್ಟಿದ್ದೀನಿ. ಎಷ್ಟು ವರ್ಷ ಆಯ್ತು? 1 6 ವರ್ಷ ಆಯ್ತು. ಅಂಡ್ ನಾನು ಹುಟ್ಟಿಂದ ತಿಂದಿರ್ಲಿಲ್ಲ. ಈ ಮಂಡ್ಯಕ್ಕೆ ಬಂದು ಅದ್ರಲ್ಲಿ ಗೊತ್ತಲ್ಲ, ಈ ಕಲ್ಸ್ಬಿಟ್ರು, ಆಮೇಲೆ ಬಿಟ್ಬಿಡ ನನ್ಗೆ ಹಾಗೆ. ಸೊ ಆಹಾರ ಪದ್ಧತಿ, ಜೀವನ ಶೈಲಿ ಚೆನ್ನಾಗಿಟ್ಕೊಂಡ್ರೆ 90% ಯಾವ ಕಾಯಿಲೆನೂ ಬರಲ್ಲ. ಇನ್ನು 5% ನಮ್ ಕೈಲಿರಲ್ಲ. ಅದನ್ನ ದೇವ್ರು ಬಿಟ್ಬಿಡ್ಬೇಕು. ಈಗ ಯಾರೋ ಇಂಡಿಯಾ ಕ್ರಾಶ್ ಹೋಗ್ಬಿಟ್ರು, ಯಾರಿಗೂ ಸರ್ ನಾನು ಕುಡಿಯಲ್ಲ ಸರ್, ಸಿಗರೇಟ್ ಸೇದಲ್ಲ ಸರ್, ನನ್ ಬ್ರಾಹ್ಮಣ ಸರ್, ನನ್ಗೆ ಸರ್ ಕ್ಯಾನ್ಸರ್ ಬಂತು ಅಂತಾರೆ. ಅರ್ಥ ಆಗಲ್ವಾ? ಹಾಗಾಗಿ ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತೆ ಕೆಲವರಿಗೆ. ಸೊ ಹಾಗಾಗಿ ನಮ್ಮ ಆರೋಗ್ಯ ನಮ್ ಜವಾಬ್ದಾರಿ. ನಾವು ನಮಗ್ ಚೆನ್ನಾಗಿ ನೋಡ್ಬೇಕು. ನಾವು ಗಟ್ಟಿಯಾಗಿದ್ರೆ ನಮ್ ಕುಟುಂಬ ನೋಡ್ಕೋಬಹುದು, ನಮ್ ಗ್ರಾಮ ನೋಡ್ಕೋಬಹುದು, ನಮ್ ಜಿಲ್ಲೆ ನೋಡ್ಕೋಬಹುದು, ನಮ್ ರಾಜ್ಯ ನೋಡ್ಕೋಬಹುದು, ದೇಶ ನೋಡ್ಬೋದು. ಸೊ ಫಸ್ಟ್ ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಬಹಳ ಆರೋಗ್ಯವಾಗಿರ್ಬೇಕು. ಈಗ ನೀವು ಅಲ್ಲಿ ಮಾತಾಡ್ತಾ ಇರ್ತೀವಿ, 236 ತಾಲೂಕುಗಳಲ್ಲಿ ಹೇಗದ ಕಾನ್ಸೆಪ್ಟ್ ಬಗ್ಗೆ ಸರ್ 230 ಫೈನಾನ್ಷಿಯಲ್ ಸಪೋರ್ಟ್. ಫೈನಾನ್ಷಿಯಲ್ ಸಪೋರ್ಟ್ ಸರ್ ಏನಾಗಿದೆ ಇವತ್ತು 236 ಕ್ಲಿನಿಕ್ ಮಾಡ್ಬೇಕಾದ್ರೆ ನಮಗೆ 9 ಕೋಟಿ ಬೇಕು ಸರ್. ನಾವು ಬಹಳ ಒಳ್ಳೆ ಕೆಲಸ ಮಾಡಿದೀವಿ ಲಾಸ್ಟ್ 6 ವರ್ಷದಲ್ಲಿ. ಆ ಒಳ್ಳೆ ಕೆಲಸ ಮಾಡಿ ಈಗೇನಾಗುತ್ತೆ, ಈ ಸೋಷಿಯಲ್ ಇಂಪ್ಯಾಕ್ಟ್ ಫಂಡ್ಸ್ ಅಂತ ಇರುತ್ತೆ. ಈಗ ಉದಾಹರಣೆ ಕೊಡ್ಬೇಕಾದ್ರೆ, ಈ ಮೈಕ್ರೋ ಫೈನಾನ್ಸ್ ಬಂದಿದ್ದು ಗ್ರಾಮಾಂತರ ಪ್ರದೇಶಕ್ಕೆ ಸಹಾಯ ಮಾಡಕ್ಕೆ. ಕೆಲವು ಮಾಡಿದ್ರೆ, ಕೆಲವು ಸಿಕ್ಕಾಪಟ್ಟೆ ಬಡ್ಡಿ ತಗೊಂಡೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ. ಈ ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಅಂತ ಸರ್, ಈ ನನ್ನ ಹೆಂಡತಿ ತಮ್ಮ ಮಗ CSR ಹೇಳ್ತೀನಿ ನಿಮಗೆ, SDJR ಅವ್ರ ಮಗ, ನನ್ನ ಹೆಂಡತಿ ತಮ್ಮ, ಅವನು ಅಮೆರಿಕಕ್ಕೆ ಹೋಗಿ ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಅಂತಾನೆ, ಅಂದ್ರೆ ಬಾಟಮ್ ಆಫ್ ದ ಪಿರಮಿಡ್ ಅಂತ ಕರಿತೀವಿ ನಾವು. ಈ ಗ್ರಾಮಾಂತರ ಪ್ರದೇಶದ ಜನನ, ಹಳ್ಳಿ ಜನನ, ಕಾರ್ಮಿಕರನ್ನೆಲ್ಲ ಒಂದು ಪಿರಮಿಡ್ ಹಾಕಿದ್ರೆ ಇಲ್ಲೇ ಜಾಸ್ತಿ ಅವ್ರು ಇರೋದು, ಬೇರೆ ಹೋಗ್ತಾ ಹೋಗ್ತಾ ಶ್ರೀಮಂತರು. ಅದ್ರ ಬಗ್ಗೆ MBA ಮಾಡ್ಕೊಂಡ್ ಬರ್ತಾನೆ. ಸೊ ಈ ಸೋಷಿಯಲ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಜನಕ್ಕೆ ಸೇವೆ ಮಾಡಿ ಪ್ರಾಫಿಟ್ ಸ್ವಲ್ಪ ಮಾಡ್ಕೊಳ್ಳೋದು. ಅದು ನಿಮ್ಗೆ ಗೊತ್ತಾಯ್ತಲ್ವಾ? ಸೊ ಇಂಥವ್ರು ಇವತ್ತು ನಮಗೆ ಹಣ ಕೊಡ್ತೀವಿ ನೀವು ಮಾಡಿ ಅಂತ ಒಂದು 100 ಜನ ಕ್ಯೂ ಇದೆ. ದುಡ್ಡು ತಗೊಳ್ಳಿ ಅಂತ ತಗೊಳ್ತೀವಿ ನಿಧಾನ ಮಾಡ್ತಾ ಇದ್ದೀವಿ. ಅರ್ಥಾಯ್ತಲ್ವಾ? ವಿಕ್ಟೋರಿಯಾದಲ್ಲಿ ನಾಗೇಶ್ವರ ಹೌದೌದು. ನಾಗೇಶ್ವರು ಹಾಸನ ಜಿಲ್ಲೆಯವರು ಬಹಳ ಒಂಥರ ದೇಶ ಕಂಡಂತ ಒಂದು ಹೆಮ್ಮೆಯ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಆಮೇಲೆ ಅವ್ರು ಮಾಡಿರೋ ಸಾಧನೆ ಬಹುಶಃ ಅವರಿಗೆ ಪದ್ಮಭೂಷಣ ಅವಾರ್ಡ್ ಕೊಡ್ಬೇಕೀಗ. ಅಂತ ಒಂದು ಸಾಧನೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ, ಅದು ಒಂದು ಸರ್ಕಾರಿ ಕೇಂದ್ರದಲ್ಲಿ ಮಾಡೋದು ಬಹಳ ಕಷ್ಟ ಇದೆ. ಅದನ್ನೆಲ್ಲ ಭೇದಿಸಿ ಅವರು ಇವತ್ತು ಒಂದು ವಿಕ್ಟೋರಿಯಾ ಹಾಸ್ಪಿಟಲ್ ಐಗಾಟ್ ಅಂತ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಅಂತ ದೇಶ ನೋಡೋದ ಕೆಲಸ ಡಾಕ್ಟರ್ ನಾಗೇಶ್ವರ್ ಮಾಡಿದ್ದಾರೆ. ಸೊ ನಾನು ಅವರು ಬಾಂಬೆನಲ್ಲಿ ರೂಮ್ಮೇಟ್ಸ್, ಒಂದೇ ರೂಮ್ ಅಲ್ಲಿ ನಾಗೇಶ್ ದೇಶ ಕಂಡಂತ ಹೆಮ್ಮೆಯ
ಉತ್ತರ ಅಂತ ಹೇಳ್ಬೋದು. ಸೊ ಡಾಕ್ಟರ್ ನಾಗೇಶ್ ಅವರು ಹಾಸನ ಜಿಲ್ಲೆಯವರು, ಡಾಕ್ಟರ್ ಮಂಜುನಾಥ್ ಅವರು ಹಾಸನ ಜಿಲ್ಲೆಯವರು. ಈ ಡಾಕ್ಟರ್ ನಾಗೇಶ್ ಮತ್ತು ಡಾಕ್ಟರ್ ಮಂಜುನಾಥ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಸನ ಜಿಲ್ಲೆಗೆ ಎರಡು ಕಣ್ಣುಗಳಿದ್ದಂಗೆ, ಬರೀ ಹಾಸನ ಜಿಲ್ಲೆ ಅಲ್ಲ, ಇಡೀ ರಾಜ್ಯಕ್ಕೆ ಎರಡು ಕಣ್ಣಿದ್ದಂಗೆ ಅವರಿಬ್ರು. ಸೊ ನಮಗೆಲ್ಲ ಈ ಡಾಕ್ಟರ್ ಮಂಜುನಾಥ್ ಅವರೇ ಒಂಥರ ಸ್ಫೂರ್ತಿ, ಆದರ್ಶ. ಅಂತ ಒಂದು ಸುಪುತ್ರನ ಈ ಜಿಲ್ಲೆ ಕೊಟ್ಟಿದೆ. ಅವ್ರು ನಮ್ಮ ಹೆಮ್ಮೆಯ ಪ್ರಧಾನಿ ಅವರ ಅಳಿಯಂದ್ರು ಸಹ ಅವರೇ ನಮ್ಗೆಲ್ಲ ಒಂಥರ ಸ್ಫೂರ್ತಿ, ಈ ರೀತಿ ಕೆಲಸ ಮಾಡಕ್ಕೆ ಹಾಗೆ. ಎಲ್ಲ ಕಡೆ ಅಲ್ಲಿ ತಾಲೂಕಿನಲ್ಲೂ ಡಾಕ್ಟರ್ ಇರ್ತಾರೆ. ಹೌದು, ನಿಮ್ಮ ಹೌದೌದು. ಸೊ ಆ 230 ಒಂದು ತಾಲೂಕು ಕೇಂದ್ರಕ್ಕೆ ಒಂದು ಕ್ಲಿನಿಕ್ ಮಾಡಿ ಟೆಕ್ನಾಲಜಿ ಇಲ್ಲ. ಈಗ ನಾನು ಇಲ್ಲೇ ಅಮೆರಿಕಾದಲ್ಲಿದ್ರು ಸಹ ಇಲ್ಲಿ ಅರ್ಕಲ್ಗೂಡು ತಾಲೂಕಲ್ಲಿ ಏನಾಗ್ತಾ ಇರುತ್ತೆ ಅಂತ ನಾನು ನೋಡ್ತಾ ಇರ್ಬೋದು. ನಾನು ಈ ಬೇರೆ ದೇಶದಲ್ಲಿ ಅರ್ಕಲ್ ನೋಡೋಕೆ ಯಾರೋ ಬಂದು ಇಲ್ಲ ರೀ, ನಾವು ಡಾಕ್ಟರ್ ಪರಮೇಶ್ ನೋಡ್ಬೇಕು, ಡಾಕ್ಟರ್ ರಿತೇಶ್ ನೋಡ್ಬೇಕು, ಡಾಕ್ಟರ್ ಜೀವ ನೋಡ್ಬೇಕು ಅಂದ್ರೆ ನಾವು ಟಕ್ ಅಂತ ನಾವು ಆನ್ ಮಾಡ್ತೀವಿ, ನೋಡ್ತೀವಿ ಅವ್ರನ್ನ. ಸೊ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು, ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ನಾವು ಇವತ್ತು ಎಲ್ಲಾ ಕುಗ್ರಾಮಕ್ಕೂ ಕರ್ನಾಟಕದಲ್ಲಿ ಇಂಟರ್ನೆಟ್ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಸ್ಕೋಪಿ ಮಾಡಿದ್ರೆ ಅಲ್ಲಿ ನೋಡ್ಬೋದು. ಒಂದಾ ಎರಡನೇದು, ಇನ್ನ CSR ಫಂಡ್ ಅಂತ ಹೇಳಿದ್ರೆ, ಈಗ ನಮ್ಮ ಮಾಡೋ ಕೆಲಸ ನೋಡ್ಬಿಟ್ಟು ನಾವು ಕೇಳಿಲ್ಲ. ಒಂದು ದೊಡ್ಡ ಕಂಪನಿ ಬೆಂಗಳೂರಲ್ಲಿ ನಮಗೆ ಅವ್ರ ಕಂಪನಿ ಹೆಸರು ಎಲ್ಲೂ ಹೇಳ್ಬೇಡಿ ಅಂತ ಹೇಳಿದ್ದಾರೆ. 1,10,00,000 ಬಸ್ಸು. ನೆಕ್ಸ್ಟ್ ಟೈಮ್ ಬೇರೆ ತಾಲೂಕು ಹೋದ್ರೆ ಬಸ್ಸು ಹೋಗುತ್ತೆ, ಬಸ್ ಒಳಗೆ ಎಂಟ್ರ್ ಆಗ್ತಾರೆ, ಅಲ್ಲೇ ಚೆಕ್ ಮಾಡ್ತೀವಿ, ಸ್ಕ್ರೀನ್ ನಮಗೆ ತೋರಿಸ್ತಾರೆ, ಬೆಂಗಳೂರು ಕೂತಿದ್ರು ಹೊರಗಡೆ ಬಿಡ್ತಾರೆ. ಸೊ ಒಂದು ಇಡೀ ಪ್ರಪಂಚದಲ್ಲಿ ಈ ತರ ಒಂದು ಬಸ್ಸು ಫಸ್ಟ್ ಟೈಮ್ ಮಾಡ್ತಾರೆ ನಾವೇನೆ. ಮೊಬೈಲ್ ಕೋಲೋರೆಕ್ಟಲ್ ಕ್ಲಿನಿಕ್, ಮೊಬೈಲ್ ಗ್ಯಾಸ್ಟ್ರೋ ಕ್ಲಿನಿಕ್, ಆತರ. ಯಾಕಂದ್ರೆ ಈ ಒಂದು ಅವೇರ್ನೆಸ್ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ. ನೋಡಿ, ಬ್ಲೈಂಡ್ನೆಸ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಇದೆ, ಓರಲ್ ಕ್ಯಾನ್ಸರ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ಗೆ ಇದೆ, ಯಾವ್ದಾದ್ರು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಕೇಂದ್ರ ನ್ಯಾಷನಲ್ ಪ್ರೋಗ್ರಾಮ್ಸ್ ಇದೆ. ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಇದೆ, ಮಲೇರಿಯಾ ಇದೆ, TB ಇದೆ, ಪೋಲಿಯೋ ಇದೆ, ಮತ್ತೆ ಅಡಲಸೆಂಟ್ ಸೆಕ್ಷುವಲ್ ಹೆಲ್ತ್ ಅಂತ ಇದೆ, ಹದಿಹರೆಯದವರ ಸಮಸ್ಯೆಗಳಿಗೆ. ಈ ಒಂದು ದೊಡ್ಡ ಸಮಸ್ಯೆ 50 ಕೋಟಿ ಜನಕ್ಕೆ ಈ ಸಮಸ್ಯೆ ಇದೆ ಸರ್. ಸೊ ಅದಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಇಲ್ಲ. ಕೇಂದ್ರ ಸರ್ಕಾರದವರು ಮಾಡ್ಲಿಲ್ಲ, ರಾಜ್ಯ ಸರ್ಕಾರದವರು ಮಾಡ್ಲಿಲ್ಲ. ಸೊ ಸರ್ಕಾರಗಳು ಮಾಡಿದ ಕೆಲಸ ನಾವು ಮಾಡ್ತಾ ಇದೀವಿ. ಎಲ್ಲೋ ನಾವು ವಾಯ್ಸ್ ಕೇಳಿ, ನಾವು ಮಾತಾಡೋದು ನೋಡಿ, ಪೇಪರ್ ಪತ್ರಿಕೆ ನೋಡಿ ಅವ್ರು ಇದನ್ನ ಶುರು ಮಾಡಬಹುದು ಅಂತ ಒಂದು ಆಶಾಭಾವನೆಯಿಂದ ಈ ಕೆಲಸ ನಾವು ಮಾಡ್ತಾ ಹೋಗ್ತಾ ಇದೀವಿ. ಇದು ಒಬ್ಬರೇ ಮಾಡಕ್ಕೆ ಬಿಡ್ತಾ ನಿರ್ದೇಶಕ್ಕೆ ಅಂತ ಕೇಳ್ತಾರೆ. ನಾವೀಗ ಡಾಕ್ಟರ್ ಮಂಜುನಾಥ್ ಸಾಹೇಬರ ಸ್ಫೂರ್ತಿ ತಗೊಂಡು ನಾವು ಹೆಂಗ್ ಕೆಲಸ ಮಾಡ್ತಾ ಇದೀವಿ, ಅವ್ರನ್ನ ನಮ್ಮನ್ನ ನೋಡಿ ಇನ್ನೊಂದು ದೇಶದಲ್ಲಿ ಮಾಡ್ತಾರೆ, ಇನ್ನೊಂದು ರಾಜ್ಯದಲ್ಲಿ ಮಾಡ್ತಾರೆ, ಇನ್ನೊಂದು ಜಿಲ್ಲೆಯಲ್ಲಿ ಮಾಡ್ತಾರೆ. ಸೊ ನಾವು ಮಾಡ್ತಾ ಹೋಗ್ತಾ ಹಿಂದೆ ಬರ್ತಾ ಇರ್ತಾರೆ. ಸ್ವತಂತ್ರ ಸಿಕ್ಕಿದ್ದು ಗಾಂಧೀಜಿ ಲೀಡರ್ಶಿಪ್, ಬಟ್ ಎಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ, ಎಷ್ಟು ಜನ ತ್ಯಾಗ ಮಾಡಿದಾರಲ್ವಾ. ಹಾಗೆ ಒಂದು ಆರ್ಮಿ ಬೇಕು ಸರ್ ನಮಗೆ ಈ ಸಮಸ್ಯೆ ಸಾಲ್ವ್ ಮಾಡಕ್ಕೆ. ಸೊ ಆರ್ಮಿನ ಕಟ್ಟ ಕೆಲಸ ಮಾಡ್ತಾ ಇದ್ದೀವಿ. ಹೌದು, ಬರ್ತಾರೆ ಸರ್, ಎಲ್ಲಾಗಿದೆ. ಅವ್ರ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೇಕು, ಒಳ್ಳೆ ಕೆಲಸ ಮಾಡಿದ್ರೆ ಬೆಂಬಲ ಸಿಗ್ತದೆ. ಹೌದು ಹೌದು ಹೌದು. ನೋಡಿ, ಸಣ್ಣ ಬ್ಲಾಕ್ ಅಲ್ಲಿ ಇತ್ತು ನಮ್ಮ ಐಗಾಟ್. ಡಾಕ್ಟರ್ ನಾಗೇಶ್ ಅವರು ದೊಡ್ಡ ದೊಡ್ಡ ಕಂಪನಿಗಳನ್ನು ದುಡ್ಡು ತಂದು, ಇನ್ಫೋಸಿಸ್ ಅವರು ಇವರು ತಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಪುಣ್ಯಾತ್ಮ. ನಮ್ಮ 2-3 ಲಕ್ಷದಲ್ಲಿ 45 ಲಕ್ಷ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಪುಣ್ಯಾತ್ಮ. ನಾವು ಬರೀ ಒಂದು ವಾಟ್ಸ್ಆಪ್ ಹಾಕ್ತಿವಿ ಅಷ್ಟೇ, SMS ಕಳಿಸ್ತೀವಿ, ಅದ ಚೀಟಿ ಬರ್ದ್ಬಿಟ್ಟು ಹಿಂಗಾಗಿದೆ ಅಂತ. ಪುಣ್ಯಾತ್ಮ ಬಹಳ ಒಳ್ಳೆ ಕೆಲಸ ಮಾಡಿದೆ ಸರ್ ಡಾಕ್ಟರ್ ನಾಗೇಶ್. ನಿಮ್ಮ ಹಾಸನ ಜಿಲ್ಲೆಯವರು ಹೆಮ್ಮೆ. ಬಹಳ ಬಹಳ ಒಳ್ಳೆ ಕೆಲಸ. ಹೌದೌದು. ಇನ್ನೇನಾದ್ರು ಹೇಳ್ಬೇಕು ಅಂತ ಅನ್ಸುತ್ತೆ. ಹಾ,